ಮುಂದಿನ ಲೋಕಸಭಾ ಚುನಾವಣೆಗೆ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಮೂರೂ ಪಕ್ಷಗಳು ಈಗ ಅಣಿಯಾಗ್ತಾ ಇದ್ದಾವೆ. ಕಾಂಗ್ರೆಸ್ನಲ್ಲಿ ಅಸಮಾಧಾನಿತರ ಸಂಖ್ಯೆ ಕೂಡ ಹೆಚ್ಚಿತ್ತು. ರೆಬಲ್ಸ್ಗಳ ಅಸಮಾಧಾನವನ್ನ ತಣಿಸೋದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಹೆಣೆದಿರುವಂತಹ ಒಂದು ಮಾಸ್ಟರ್ ಪ್ಲಾನ್ ಏನು ಅಂತ ಕೇಳಿದ್ರೆ, ರೆಬಲ್ ಶಾಸಕರ ಮನ ತಣಿಸೋದಕ್ಕೆ ಕಾಂಗ್ರೆಸ್ ಪಕ್ಕಾ ಪ್ಲಾನ್ ಮಾಡಿ ಈಗ ಮುಂದಡಿ ಇಟ್ಟಿದೆ. 3 ಬಂಡಾಯ ಶಾಸಕರಿಗೆ ವಿಶೇಷ ಸ್ಥಾನಮಾನ ಕೊಡೋದಕ್ಕೆ ಸರ್ಕಾರ ಹೊರಟಿದೆ. ಕಾಂಗ್ರೆಸ್ ಸರ್ಕಾರ ಹೊರಟಿದೆ. ಯಾರವರು? ಬಸವರಾಜ ರಾಯರೆಡ್ಡಿ, BR ಪಾಟೀಲ್, RV ದೇಶಪಾಂಡೆ. ಇವರಿಗೆ ಸಂಪುಟ ದರ್ಜೆಯ ಸ್ಥಾನಮಾನ ಕೊಡೋದಕ್ಕೆ ಈಗ ಹೊರಟಿದ್ದಾರೆ ಕಾಂಗ್ರೆಸ್ನ ನಾಯಕರು. ರಾಯರೆಡ್ಡಿ ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರರು, BR ಪಾಟೀಲ್ ಮುಖ್ಯಮಂತ್ರಿಯವರ ಸಲಹೆಗಾರ, RV ದೇಶಪಾಂಡೆ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಸ್ಥಾನವನ್ನ ಇವರಿಗೆ ನೀಡಿ ಸಂಪುಟ ದರ್ಜೆಯ ಸ್ಥಾನಮಾನವನ್ನ ನೀಡಿ ಆ ಮೂಲಕ ಇವರ ಅಸಮಾಧಾನವನ್ನ ತಣಿಸುವ ಪ್ರಯತ್ನವನ್ನ ಕಾಂಗ್ರೆಸ್ನ ಹೈಕಮಾಂಡ್ ಮಾಡಿದೆ. ಇಲ್ಲಿ ಗಮನಿಸಬೇಕು, ಸಿದ್ದರಾಮಯ್ಯನವರಿಗೆ BR ಪಾಟೀಲ್ ಅವರು ನೇರ ಪತ್ರ ಬರೆದು ತಮ್ಮ ಅಸಮಾಧಾನವನ್ನು ಹೊರಹಾಕ್ತಾರೆ. ಪಕ್ಷದಲ್ಲಿರುವಂತ ಆಂತರಿಕವಾದಂಥ ಭಿನ್ನಾಭಿಪ್ರಾಯ ಪದೇ ಈ ಬಂಡಾಯ ನಾಯಕರು ಹೊರಹಾಕ್ತಾನೆ ಇದ್ರು. ಇವರ ಅಸಮಾಧಾನವನ್ನು ತಣಿಸೋದಕ್ಕೆ ಅದು ಲೋಕಸಭಾ ಚುನಾವಣಾ ಹತ್ರ ಆಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಬಿಜೆಪಿ, ಕಾಂಗ್ರೆಸ್ನಲ್ಲಿ ಯಾರು ಅಸಮಾಧಾನಿತ ಶಾಸಕರಿದ್ದಾರೆ ಅವರನ್ನ ಆಪರೇಷನ್ ಕಮಲ ಮಾಡುವ ಒಂದಿಷ್ಟು ಅನುಮಾನಗಳು ಕೂಡ ಇತ್ತು. ಅದಕ್ಕೆ ಒಂದು ಟೀಮ್ ಕೂಡ ರೆಡಿ ಮಾಡಿತ್ತು. ಇದೆಲ್ಲದರ ನಡುವೆ ಬಿಜೆಪಿಯ ಈ ರಣತಂತ್ರಕ್ಕೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದೆ ಕಾಂಗ್ರೆಸ್. ಅಸಮಾಧಾನಿತರಿಗೆ ಸಚಿವ ದರ್ಜೆಯ ಸ್ಥಾನಮಾನವನ್ನ, ಸಂಪುಟ ದರ್ಜೆಯ ಸ್ಥಾನಮಾನವನ್ನ ನೀಡುವ ಮೂಲಕ ಅವರ ಮನ ತಣಿಸುವ, ಅಸಮಾಧಾನವನ್ನ ತಣಿಸುವ ಪ್ರಯತ್ನವನ್ನ ಇಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಮಾಡಿದೆ. ಆ 3 ಜನರನ್ನ ಅವರಿಗೆ ಅಧಿಸೂಚನೆ ಹೊರಡಿಸಿರೋದು ಒಂದು ಬಸವರಾಜ ರಾಯರೆಡ್ಡಿ, BR ಪಾಟೀಲ್ ಹಾಗೆ RV ದೇಶಪಾಂಡೆ. ಅವರಿಗೆ ಸ್ಥಾನಮಾನ ನೀಡಿ ಹೊರಡಿಸಿರುವಂಥ ಅಧಿಸೂಚನೆಯ ಕಾಪಿ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಆ ಮೂಲಕ ಮುಂದೆ ಯಾವುದೇ ಗೊಂದಲ ಮಾಡ್ಕೊಳ್ಳೋದು ಬೇಡ, ಯಾವುದೇ ರಿಸ್ಕ್ ತೆಗೆದುಕೊಳ್ಳೋದು ಬೇಡ ಅನ್ನೋ ಲೆಕ್ಕಾಚಾರಕ್ಕೆ ಕಾಂಗ್ರೆಸ್ ಪಾಳೆಯ ರಾಜ್ಯ ಕಾಂಗ್ರೆಸ್ ನಾಯಕರು ಬಂದಾಗೆ ಕಾಣಿಸ್ತಾ ಇದೆ. ಈ ಕುರಿತಾಗಿ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ವಿಜಯ್ ಈಗ ಲೈವ್ನಲ್ಲಿ ಕನೆಕ್ಟ್ ಆಗಿದ್ದಾರೆ. ವಿಜಯ್, ಬಿಜೆಪಿಯ ಆಪರೇಷನ್ಗೆ ಕಾಂಗ್ರೆಸ್ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದೆ, ಅದು ಅಸಮಾಧಾನಿತರಿಗೆ ಸ್ಥಾನಮಾನ. ಹೆಚ್ಚಿನ ಮಾಹಿತಿ ಏನಿದೆ, ಯಾವ ರೀತಿ ಚರ್ಚೆ ಪಡಸಾಲೆಯಲ್ಲಿ ಈಗ ವಿಜಯ್? ರಂಜಿತ್, ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಅಸಮಾಧಾನಿತರನ್ನ ಶಮನ ಮಾಡುವ ನಿಟ್ಟಿನಲ್ಲಿ, ಸಮಾಧಾನ ಮಾಡುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಥವಾ ಕಾಂಗ್ರೆಸ್ ಮುಂದಾಗಿರುವಂಥದ್ದು. ಅದರ ಭಾಗವಾಗಿ ಏನು ಪಕ್ಷದ ವಿರುದ್ಧ ಅಂದರೆ ಪಕ್ಷದ ನಡವಳಿಕೆ ವಿರುದ್ಧ ಅಥವಾ ಈ ಸಂಬಂಧಪಟ್ಟಂತೆ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಪದೇ ಬಹಿರಂಗವಾಗಿ ಮಾತಾಡ್ತಿದ್ದಂಥ BR ಪಾಟೀಲ್ ಮತ್ತು ಬಸವರಾಜ ರಾಯರೆಡ್ಡಿಗೆ ಮೊದಲ ಭಾಗವಾಗಿ ಅವರಿಗೆ ಸ್ಥಾನಮಾನ ಕೊಟ್ಟಿರುವಂಥದ್ದು. ಸರ್ಕಾರದ ಮಟ್ಟದಲ್ಲಿ ಸಚಿವ ಸಂಪುಟದ ದರ್ಜೆಯ ಸ್ಥಾನಮಾನ ನೀಡಿ ಕೊಟ್ಟಿರುವಂಥದ್ದು. ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗಿ ಬಸವರಾಜ ರಾಯರೆಡ್ಡಿ ಮತ್ತು ಮುಖ್ಯಮಂತ್ರಿಗಳ ಸಲಹೆಗಾರರಾಗಿ BR ಪಾಟೀಲ್ ಅವರನ್ನ ನೇಮಕ ಮಾಡಿರುವಂಥದ್ದು. ಈ ಹಿಂದೆ ಅಂದರೆ ಈಗ ಈ ಹುದ್ದೆ ಅವಶ್ಯಕತೆ ಇತ್ತ, ಜೊತೆಗೆ ಯಾಕೆ ಇಂಥ ಸಂದರ್ಭದಲ್ಲಿ ಹುದ್ದೆಯನ್ನು ನೇಮಕ ಮಾಡಿದ್ರು ಅನ್ನೋದನ್ನು ನಾವು ಅನಾಲಿಟಿಕ್ ಆಗಿ ನೋಡೋದಾದ್ರೆ ಖಂಡಿತವಾಗ್ಲೂ ಕೂಡ ಪಕ್ಷದಲ್ಲಿ ಅಂದರೆ ಅವರನ್ನ ಸಮಾಧಾನ ಮಾಡುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಹೆಜ್ಜೆಯನ್ನು ಇಟ್ಟಿರುವಂಥದ್ದು ಅನ್ನೋಂಥದ್ದು. ಜೊತೆಗೆ ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನೊಂದು ಕಡೆ ಸೈಲೆಂಟ್ ಆಗಿದ್ದ ಮತ್ತು ಜೊತೆಗೆ ಒಂದಷ್ಟು ರೀತಿಯಲ್ಲಿ ಚರ್ಚೆಯ ವಿಚಾರ ಆಗಿದ್ದ ಅಂತಂದರೆ ಒಂದಷ್ಟು ರಾಜಕೀಯವಾಗಿ RV ದೇಶಪಾಂಡೆ ಅವರ ನಡೆಯ ಬಗ್ಗೆ ಒಂದಷ್ಟು ಕುತೂಹಲದ ಜೊತೆಗೆ ಒಂದಷ್ಟು ಚರ್ಚೆಯ ವಿಚಾರ ಆಗಿತ್ತು. RV ದೇಶಪಾಂಡೆ ಅವರಿಗೆ ಈಗ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಸ್ಥಾನ ನೀಡಿ ಆ ಒಂದು ಹುದ್ದೆಯನ್ನು ಸೃಷ್ಟಿ ಮಾಡಿ ಆ ಒಂದು ಸ್ಥಾನಮಾನ ಕೊಟ್ಟಿರುವಂಥದ್ದು. ಪ್ರಶ್ನೆ ಉದ್ಭವ ಆಗುವಂಥದ್ದು, ಇಂಥ ಸಂದರ್ಭದಲ್ಲಿ ಯಾಕೆ ಇಂಥ ಹುದ್ದೆಗಳನ್ನು ನೀಡಿದ್ರು ಅನ್ನೋಂಥದ್ದು ಅದು ಇವರಿಗೆ ಒಂದಷ್ಟು ಕುತೂಹಲಕಾರಿ ವಿಚಾರ. ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ, ಅದನ್ನು ಸಮಾಧಾನ ಮಾಡುವ ನಿಟ್ಟಿನಲ್ಲಿ, ಸರಿಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ಒಂದು ಹೆಜ್ಜೆ ನಿಟ್ಟಿದ್ದಾರಾ ಅನ್ನೋಂಥದ್ದು ಚರ್ಚೆ ವಿಚಾರ ಆಗಿರುವಂಥದ್ದು. ರಂಜಿತ್, ವಿಜಯ್, ಒಂದು ಕಡೆಯಲ್ಲಿ ನಿಗಮ ಮಂಡಳಿಗಳಿಗೆ ಅಧ್ಯಕ್ಷ ಸ್ಥಾನರ ನೇಮಕದ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಇವರು ಮೀಟಿಂಗ್ ಮಾಡಿದ್ರು ಕೂಡ ಅದು ಸಫಲ ಆಗಿಲ್ಲ. ಅದಾದ ನಂತರ ಒಂದೋ ನಮಗೆ ಮಂತ್ರಿಗಿರಿ ಕೊಡಿ, ನಿಗಮ ಮಂಡಳಿ ಬೇಡ ಅನ್ನೋ ರೀತಿಯಲ್ಲಿ ಕೆಲ ಸೀನಿಯರ್ ಲೀಡರ್ಗಳಿದ್ರು, ಶಾಸಕರುಗಳಿದ್ರು. ಇದೆಲ್ಲದರ ಹೊರತಾಗಿ ಈಗ ಇವರು 3 ಜನರಿಗೆ ಸಂಪುಟ ದರ್ಜೆ ಸ್ಥಾನಮಾನ ಕೊಟ್ಟಿರೋದು, ಇವರನ್ನ ನೇರವಾಗಿ ಅವ್ರನ್ನ ಸಮಾಧಾನ ಮಾಡುವಂತ ಪ್ರಯತ್ನವಾಯಿತು ಹೇಗೆ ಅಂತ? ಖಂಡಿತವಾಗ್ಲೂ
ರಂಜಿತ್, ಒಂದು ಈಗಾಗಲೇ ಕೂಡ ನಿಗಮ ಮಂಡಳಿ ಸಂಬಂಧಪಟ್ಟಂತೆ ಅದೊಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೀತಿಯಲ್ಲಿ ಸಾಕಷ್ಟು ಸರ್ಕಸ್ ಆಗಿರುವಂಥದ್ದು ಮತ್ತು ಸಾಕಷ್ಟು ಕೂಡ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕಿರುವಂಥದ್ದು. ಯಾಕಂದ್ರೆ ನಿಗಮ ಮಂಡಳಿಗಳನ್ನ ಅಂತಿಮ ಮಾಡದ ಪರಿಸ್ಥಿತಿಯಲ್ಲಿ ಇರುವಂಥದ್ದು. ಅಷ್ಟು ಯಾಕಂದ್ರೆ ಹೈಕಮಾಂಡ್ ಬಳಿ 2 ಬಾರಿ ಹೋಗಿದ್ರು ಕೂಡ ಆ ಪಟ್ಟಿ ಫೈನಲ್ ಮಾಡೋ ನಿಟ್ಟಿನಲ್ಲಿ ಕೂಡ ವಿಫಲ ಆಗಿರುವಂಥದ್ದು. ಮತ್ತು ಈಗ ಒಂದಷ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಒಂದಷ್ಟು ಅನುಮಾನದ ಜೊತೆಗೆ ಒಂದಷ್ಟು ಸಂದೇಹ ಕೂಡ ಬಂದಿರುತ್ತೆ. ಅಂದರೆ ಪಕ್ಷದಲ್ಲಿ ಶಾಸಕರ ನಡೆ ಬಗ್ಗೆ, ಅಂದರೆ ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ಶಾಸಕರ ಬೇರೆ ರೀತಿಯ ತೀರ್ಮಾನ ತೆಗೆದುಕೊಳ್ತಾರಾ ಅನ್ನೋ ಒಂದು ಅನುಮಾನ ಬಂದಿರುವಂಥದ್ದು, ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಲಿಂದಲೂ ಕೂಡ ಶಾಸಕರ ಸಮಾಧಾನ ಮಾಡೋ ನಿಟ್ಟಿನಲ್ಲಿ ಈ ಒಂದು ತಂತ್ರಗಾರಿಕೆ ಅಂತ ಹೇಳ್ಬೋದು ಅಥವಾ ಒಂದು ರೀತಿಯಲ್ಲಿ ನಡೆ ಅಂತ ಹೇಳ್ಬೋದು. ಜೊತೆಗೆ ನಿಗಮ ಮಂಡಳಿ ಯಾವಾಗ ನೇಮಕ ಮಾಡ್ತಾರೆ ಅನ್ನುವಂಥದ್ದು ಒಂದು ಭಾಗ. ಪ್ರಮುಖವಾಗಿ ಯಾರ್ಯಾರು ಪಕ್ಷದ ವಿರುದ್ಧ ಮಾತಾಡ್ತಾ ಇದ್ದಾರೆ ಅಥವಾ ಪಕ್ಷದ ಸಂಬಂಧಪಟ್ಟಂತೆ ಅಸಮಾಧಾನಗೊಳ್ತಾ ಇದ್ದಾರೆ ಅವರ ಸಮಾಧಾನ ಮಾಡೋ ನಿಟ್ಟಿನಲ್ಲಿ ಮೊದಲ ಹೆಜ್ಜೆಯನ್ನ ಈಗ ಇಟ್ಟಿರುವಂಥದ್ದು. ರಂಜಿತ್. ಓಕೆ ವಿಜಯ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.